तो स्वागत है आपका ATV न्यूज़ में। मैं आपके साथ आसिफ शेख। ಇವತ್ತು 2024ನೇ ಚುನಾವಣೆ ಆದಮೇಲೆ ಮೊಟ್ಟ ಮೊದಲು ಇವತ್ತು ನನ್ನ ಕಾರ್ಯಾಲಯವನ್ನು ಪ್ರಾರಂಭ ಮಾಡತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಿರಿಯರು ಎಲ್ಲರೂ ಕೂಡಿ ಅದನ್ನು ಮಾಡಿದ್ದಾರೆ. ಆದರೆ ನಾನು ಜನರಿಗೆ ವಿನಂತಿ ನಂದು ಏನಂದ್ರೆ, ಬೆಳಗ್ಗೆ 9:30ಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಖಾಯಂ ನಾನು ಆಫೀಸಾಗಿ ಇರ್ತೀನಿ. ನೀವೇನು ಅಲ್ಲಿಲ್ಲ ಇದ್ರೆ ಬಂದು ಹೇಳಬೇಕು. ಮಧ್ಯಾಹ್ನ 1 ಗಂಟೆ ಮೇಲೆ ಎಲ್ಲ ಅಲ್ಲಿ ಬಾ ಇಲ್ಲಿ ಬಾ ಅಂತ ಹಳ್ಳ್ಯಾಗ ಕರಿತಿರ್ತಾರೆ, ನಾನು ಹಳ್ಳ್ಯಾಗ ಹೋಗ್ತೀನಿ. ಅದಕ್ಕೆ ನನ್ನ ಮತದಾರರಿಗೆ ವಿನಂತಿ ಏನಪ್ಪ ಅಂದ್ರೆ, 9:30ಯಿಂದ 1 ಗಂಟೆ ನನ್ನ ಕಚೇರಿಯಲ್ಲಿರ್ತೀನಿ. ನಿಮ್ಮೇನು ಕೆಲಸಗಳಿದ್ರೆ ಬಂದು ಭೇಟಿ ಆಗಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ನಾನು ಪಕ್ಷದ ಕಾರ್ಯಕರ್ತರಿಗೆ ವಿನಂತಿಯನ್ನು ಮಾಡಿಕೊಂಡು, ಮುಂದೆ ಈಗ ಹೇಳೋದಾದರೆ, ಈ SCPT ಹಣ ಸುಮಾರು 32,000 ಕೋಟಿ ರೂಪಾಯಿಯನ್ನು SC/ST ಮಂದಿ ತೊಗೊಂಡ್ರು. ಆಮೇಲೆ ST ಮಂದಿದು ಸುಮಾರು 13 ಕೋಟಿ, ಏನೋ ನನಗೆ ಎಕ್ಸಾಕ್ಟಾಗಿ ಅಂಕಿ ಗೊತ್ತಿಲ್ಲ, 13-14 ಕೋಟಿ ರೂಪಾಯಿ ST ಜನರು ತೊಗೊಂಡ್ರು. ನಾವು ಇದು ಯಾವತ್ತೂ ಇಡೀ ಇತಿಹಾಸ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ SCPT ಹಣ ದಲಿತರಿಗೆ ಮತ್ತು ಹಿಂದುಳಿದ STಗಳಿಗೆ ಸಿಗ್ತಕ್ಕಂಥ ಹಣ ಯಾರೂ ಮುಟ್ಟಿರಲಿಲ್ಲ. ಅದು ಯಾಕಂದರೆ ಅದು ಅವು ಏನು ಹಣ ಇರ್ತಿದ್ದು ಪ್ರತಿ ವರ್ಷ ಅವ್ರವ್ರು ಇವೆಲ್ಲ ಅವ್ರವ್ರ ಅಭಿವೃದ್ಧಿಗೆ ಹಾಕಿ ಕೊಡ್ತಿದ್ರು. ನಾನು MP ಇದ್ದ, ನನಗೂ ಪ್ರತಿ ವರ್ಷ ಒಂದು 5 ಕೋಟಿ ರೊಕ್ಕ SCPT ಅಮೌಂಟ್ ನನಗೆ ಕೊಡ್ತಿದ್ರು. ನಾನು ಬಡವ್ರು ಯಾರ್ಯಾರು ಇರ್ತಾರೆ ನನ್ನ ಕ್ಷೇತ್ರದಾಗ, ಬೋರ್ ಬೇಕು ಅದು ಬೇಕಂದವ್ರಿಗೆ ನಾನು ಮಾಡ್ತಿದ್ದ. ಈ ಸಲ 1 ರೂಪಾಯಿ ಸಹಿತ ನನಗೆ ಬರಲಿಲ್ಲ. 5 ಕೋಟಿ ಬದಲಿ 1 ಕೋಟಿ ಸಹಿತ ನನಗೆ ಬರಲಿಲ್ಲ ಅನ್ನೋದು ಭಾಳ ನನಗೆ ವ್ಯತ್ಯಾಸ ಅನ್ನಿಸ್ತದೆ. ಇದು ಸಿದ್ದರಾಮಣ್ಣವರು ಒಬ್ಬರು ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯಾಗಿ ಇವರು ತೆಗೆದುಕೊಂಡ ನಿರ್ಣಯವನ್ನು ನಾನು ಖಂಡಿಸ್ತೀನಿ. ನಾನು ಯಾವತ್ತೂ ಕೂಡ ಈ ಹಣವನ್ನು ಬೇರೆ ಯಾವ ಸರ್ಕಾರದವರು ತೊಗೊಂಡಿದ್ದಿಲ್ಲ. ನಿಮಗೇನು ದಾಡಿ ಆಗಿತ್ತಪ್ಪ, ಅದೇ ಹಣನೇ ಬೇಕಾಗಿತ್ತಾ? ಬೇರೆ ಬೇರೆ ಇಲಾಖೆಗಳಿಂದ ಸಾಕಷ್ಟು ಹಣ ಇತ್ತು, ಅದಕ್ಕೆ ಯಾಕೆ ಮುಟ್ಲಿಲ್ಲ ನೀವು? ಹೋಗಿ ಅದನ್ನು ನೋಡ್ರಿ, ಶೆಡ್ಯೂಲ್ ಕಾಸ್ಟ್ ಮಂತ್ರಿನೇ ನಮ್ಮ ಮಹದೇವಪ್ಪ ಅದಾನ. ಆ ಮಹದೇವಪ್ಪ ಪ್ರೊಟೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಿತ್ತು. ಇಂಥ ಅವಕಾಶ ಬಂದಾಗ, ಹಿಂದೆ ನಾನು ಮಂತ್ರಿಮಂಡಲದಲ್ಲಿದ್ದಾಗ ರಾಜೀನಾಮೆ ಕೊಟ್ಟು ನಾವು ಹೊರಗೆ ಹೊಂಟಿದ್ದೆ. JH ಪಟೇಲ್ರು ಅದು ಸರಿಯಲ್ಲ, ಕೂತ್ಕೊ ಅಂತೇಳಿ ಬೆದರಿಸಿದ ಮೇಲೆ ನಾನು ಕೂತಿದ್ದೀನಿ. ಯಾಕಂದರೆ ನಾವು ಹಠ ಮಾಡಿಲ್ಲ ಅಂತಂದ್ರೆ ಇವು ಯಾವೂ ಉಳಿಯೋದಿಲ್ಲ. ಈಗ ನಾಳೆ ಈ ರಿಸರ್ವೇಷನ್ ಪ್ರಶ್ನೆ ಬರ್ತದೆ. ಅವ್ರು ರಿಸರ್ವೇಷನ್ ನಾವು ಏನೂ ಹೇಳಿಲ್ಲ ನಮ್ಮ ಪಕ್ಷದವರು ಅಂದ್ರೆ, BJP ಅವರು ರಿಸರ್ವೇಷನ್ ತೆಗಿತಾರೆ ದೇಶದಾಗ ಅಂತ ಹೇಳ್ತಾರೆ. ಅದು ಅಂಥವೆಲ್ಲ ಸರಿಯಲ್ಲ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ನಮ್ಮ ಸರ್ಕಾರದಲ್ಲಿ ಹಿಂದೆ ನೀವೆಲ್ಲರೂ ನೋಡಿದ್ದೀರಿ, ಸುಮಾರು ಸಾಕಷ್ಟು ಹಣವನ್ನು ನನ್ನ ಕ್ಷೇತ್ರಕ್ಕೆ ಮೋದಿಯವರ ಮಂತ್ರಿಮಂಡಲದ ಎಲ್ಲ ಸದಸ್ಯರುಗಳು ನಾನು ಏನು ಬೇಕು ಅಂತ ಕೇಳೀನಿ, ಎಲ್ಲವನ್ನು ಕೂಡ ಮಂಜೂರಾತಿ ಮಾಡ್ಯಾರ. ಇವತ್ತು ಆ ಗಣೇಶ್ ನಗರದೊಂದು ಅದು ಪೆಂಡಿಂಗ್ ಇತ್ತು. ಗಣೇಶ್ ನಗರದ್ದು ನಾನು ದಿಲ್ಲಿಗೆ ನಿನ್ನೆನೇ ಕೂಡ GM ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ದೀನಿ. 1 ವಾರ ಒಳಗಾಗಿ ಅದನ್ನು 64 ಕೋಟಿ ರೂಪಾಯಿದು ಮೇಲ್ಸೇತುವೆಯನ್ನು ಪ್ರಾರಂಭ ಅದು ಮಂಜೂರಾತಿ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ಒಂದೇ ಒಂದು ಈ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಶೆಡ್ ಏನದಲ್ಲ, ಅದು ಎಲ್ಲ ಗಾಡಿಗಳು ಇಲ್ಲೇ ಬಂದು ನಿಂದಿರ್ತವೆ ಮುಂದಿನ ದಿನಮಾನಗಳಲ್ಲಿ. ಅದೊಂದು ಫೌಂಡೇಶನ್ ಮಾಡಬೇಕು ತ್ವರಿತಗತಿಯಿಂದ, ಅದನ್ನು ಸಾಧ್ಯದಷ್ಟು ಬೇಗ ಮಾಡ್ತೀನಿ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆ. ಹಣ ಏನು ಬಿಡುಗಡೆ ಆಯಿತು, ಈ ರೀತಿ ತೋರಿಸಿದ್ರು, ಅಲ್ಲಿ ಟ್ರಾನ್ಸ್ಫರ್ ಆಯಿತು ತೆಲಂಗಾಣಕ್ಕೆ, ಇದೆಲ್ಲ ಆಯಿತು. ಮತ್ತು ಇದರಿಂದ ಬರೀ ಸಚಿವರು ಅಷ್ಟೇ ಕೈವಾಡಿದೆ, ಮತ್ತು CM ಕೂಡ ಮತ್ತು DCM ಕೂಡ ಇದ್ದಾರೆ. ಆ ಫೈನಾನ್ಸ್ ಮಂತ್ರಿ ಯಾರದಾರೆ, ಮತ್ತು ಅವ್ರ ಗಮನಕ್ಕೆ ಬರೋದು ಇವೆಲ್ಲ ಆ ಥರ ನೋಡ್ರಿ. ಇದನ್ನು ಭಾಳ ತೀವ್ರಗತಿಯಿಂದ ನಾನಂತೂ ಖಂಡಿಸ್ತೀನಪ್ಪ. ಯಾಕಂದರೆ ಇದು ಸರಿ ಅಲ್ರಿ, ಮಾಡೋದು ಸರಿ ಅಲ್ಲ. BJPಯಿಂದ ಹೋರಾಟ ಆಗ್ತಾ ಇಲ್ಲ ಅಂತ, ಇದ್ರ ಬಗ್ಗೆ ಸಮರ್ಪಕ ಹೋರಾಟ ಆಗ್ತಿಲ್ಲ ನೋಡ್ರಿ. ಎಲ್ಲ ಜಿಲ್ಲೆ ಕೇವಲ ಒಂದೊಂದು ಸಣ್ಣ ಪ್ರತಿಭಟನೆಗೆ ಸೀಮಿತ ಆಯ್ತು ನೋಡ್ರಿ. ಈಗ ಪ್ರತಿಭಟನೆ ಮಾಡಬೇಕು ಅಂದ್ರೆ ಈ ಅಪ್ಪು ಪಟ್ನಶೆಟ್ಟಿ ಅವ್ರಿಗೆ, ನಮ್ಮ ಅಧ್ಯಕ್ಷರ ಜನಾಂಗಕ್ಕೆ ಸಾಕಷ್ಟು ಹಣ ಇರ್ತದೆ. ಇವು ಚಪ್ಪಲಿ ಒಲೆವು, ದನ ಕೊಯ್ಯವು, ಇವಕ್ಕೆ ಎಲ್ಲಿ ರೊಕ್ಕ ಬರ್ತಾವ? ಯಾವ್ದು ಮಾಡ್ಲಿಕ್ಕೆ ಸಾಧ್ಯ ಅದ? ಸುಮ್ಮನೆ ನಮ್ಮಂಥವ್ರು ಗಟ್ಟಿಯಾಗಿ ನಿಂತು ಪ್ರೊಟೆಸ್ಟ್ ಮಾಡಬೇಕಪ್ಪ. ಮತ್ತು ಇನ್ನು ಪಾಪ ಸಾಮಾನ್ಯ ಜನರದ್ದು ಏನು ಮಾಡ್ಲಿಕ್ಕೆ? ಈ ಖರ್ಗೆನಂತವ್ರು ಅವ್ರಿಗೇನು ಧಾಡೆಗದ? ದೇಶದ ಅಧ್ಯಕ್ಷದಲ್ಲ ಕಾಂಗ್ರೆಸ್ ಪಕ್ಷದ್ದು, ಮಾಡಬೇಕು ಅವರು. ನಾವು ಮಾಡಿದ್ರೆ ಆಗ್ತದ. ಆದ್ರೆ ಬಡವರು, ನಮ್ಮ ಸಮಾಜದ ಜನ ಎಲ್ಲಿ ನೀವು ನೋಡಿರಿ. ನಾನು ಇವತ್ತು 25 ವರ್ಷ ರಾಜಕಾರಣ ಮಾಡಿದ್ದೀನಿ ಇಲ್ಲಿ ಬಿಜಾಪುರದಲ್ಲಿ, 15-16 ವರ್ಷ. ಈಗ ನಾ 5 ವರ್ಷ. ಒಂದು ದಿನ ಆದರೆ ನನ್ನ ಸಮಾಜನ ಕರೆದು ಕಲೆ ಹಾಕಿ ನಾ ಒಂದು ಮೀಟಿಂಗ್ ನೋಡಿರಿ, ನಂದು ನೋಡಿರೇನಪ್ಪ? ಯಾರ ನೀವೇ ನೋಡಿರಿ ಹೇಳಿ. ನನ್ನ ಸಮಾಜದ ಜನರನ್ನು ಕರೆಸಿ ದಲಿತರನ್ನ
ನಾ ಯಾವ ಮೀಟಿಂಗು ಜೀವನ ಮಾಡಲಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ಸಮಾಜ ಅತ್ಯಂತ ಬಡ ಸಮಾಜ. ಬಾ ಅಂದ್ರೆ ರೊಕ್ಕ ನಾವು ಕೊಡಬೇಕು, ದುಡ್ಡು ಯಾರು ಹಾಕೋರು, ನಾ ಎಲ್ಲಿದ್ದು ಕೊಡ್ಲಿಲ್ಲ, ಬೇರೆದವ್ರ ಕಿಶದ ಕೈ ಹಾಕಿ ಕೊಡಲಿಲ್ಲ. ಆ ಕಾರಣಕ್ಕಾಗಿ ಅವರು ದೂರ ಇಟ್ಬಿಟ್ಟಿದ್ದೇವೆ. ಇವೆಲ್ಲ ರಾಜಕೀಯ ಬ್ಯಾಡ್ರಪ್ಪ, ಸುಮ್ ದೂರ ಇರಿ, ಏನು ಮಾಡ್ತೀರಿ. ಸಂಘಟನೆ ಅಂತೂ ಸಾಕಷ್ಟು ಅದ, ಇಲ್ಲ ಅಂತಲ್ಲ. ಆದರೆ ಇವೆಲ್ಲ ಕಲೆ ಹಾಕೋದು ಅವ್ರಿಗೆ ಹೇಳೋದು ಅದು ಜೀವನ ನಾನು ಮಾಡಿಲ್ಲ ಅಂತ ಹೇಳಿ ಹೇಳಕ್ಕೆ. ಈಗ ಕೇಂದ್ರ ಸಚಿವ ಸ್ಥಾನವನ್ನ ಮತ್ತೆ ನೋಡ್ರಿ, ಬೆಂಬಲಿಗರು ಸಾಕಷ್ಟು ಇವತ್ತು ಅಲ್ರಿ, ನನಗೆ ಮಂತ್ರಿಕಿದು ಅವಶ್ಯಕತೆ ಇಲ್ಲ. ನನಗೆ ಅವಶ್ಯಕತೆ ಇರೋದು ಜನರದು. ಆದ್ರೆ ಜನ ಏನು, ನಾವು ವಾಪಸ್ ಬಂದ ಮೇಲೆ ತೂ ಹಳಿ ಅಂತ ಉಳಿದ್ರು. ನಾವು ಮೊದಲೇ ಹೇಳಿದ್ದೆವು ನಿಮ್ಗೆ, ದಲಿತರು ವಿರೋಧಿ ಅದ, ಈ ಪಕ್ಷ ಸೇರಬಾರ್ದು ಅನ್ನೋದು. ಭಾಳ ಜನ ನಮ್ಮ ದಲಿತರು ನನ್ನ ಜೋಡಿ ವಾದ ಮಾಡಿದ್ರು. ಆದ್ರೆ ನನ್ನ ಸಲುವಾಗಿಲ್ಲ, ಜನರ ಒತ್ತಡ ಮಾತ್ರ ಅದ. ನೀವು ಯಾವುದೇ ಪರಿಸ್ಥಿತಿ ನೋಡ್ರಿ, ಎಂಥ ನ್ಯಾಯ ಅನ್ಯಾಯನೋ ನ್ಯಾಯ ಹೇಳ್ರಿ. ಒಬ್ಬ ದಲಿತ ಮನುಷ್ಯ ಇಡೀ ಸೌತ್ ಇಂಡಿಯಾದಾಗ, ದಕ್ಷಿಣ ಭಾರತದಲ್ಲಿ ನಾನು ಒಬ್ಬನೇ ಗೆದ್ದು ಬಂದವ. ಏಳು ಚುನಾವಣೆಯಲ್ಲಿ ಒಬ್ಬ ದಲಿತನಾಗಿ ಎಲ್ಲ ಅಪರ ಕಾಸ್ಟ್ನವ್ರು ಆದ್ರಪ್ಪ. ಅಂದರೆ ಇವರೇನು ದಲಿತರೇನು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟೇ ಮಾಡಿಲ್ಲ. ಅದಕ್ಕೆ ತುಂಬ ಅದ್ರ ಬಗ್ಗೆ ನನಗಂತೂ ಮನಸ್ಸಿಗೆ ನೋವಾದಪ್ಪ. ಇಷ್ಟು ಮಾತ್ರ ಹೇಳ್ಬೇಕು ಸರ್. ಈಗ MP ಫಂಡಲ್ಲಿ ಏನಿದೆ ಅದು ಹಳೇದನ್ನೇ ಬಂದಿಲ್ಲ, ಹೊಸದು ಬಂದ್ಬಿಟ್ಟಿದೆ. MP ಫಂಡ್ ಸಮರ್ಪಕವಾಗಿ ಬಳಕೆ ಆಗಲಿಲ್ಲ ಅನ್ನೋದು ಮಾತಿಲ್ಲ. ಅದು ಸುಳ್ಳ. ಯಾಕಂದ್ರೆ ಮೊದಲೇನಿತ್ತು, ಇಲ್ಲೇ DC ಅವ್ರಿಗೆ ಪವರ್ಸ್ ಇರ್ತಿತ್ತು. ನಾವೆಲ್ಲ DC ಅವ್ರಿಗೆ ಕಳಿಸ್ತಿದ್ದೆವು, ಇಲ್ಲೇ ಅಪ್ರೂವ್ ಆಗ್ತಿದ್ವು, ಇಲ್ಲೇ ಬಡ ನಾವು ರಿಲೀಸ್ ಮಾಡಿ ಕೊಡ್ತಿದ್ದೆವು. ಈಗ ಏನಾಗ್ಯದ ಅಂದ್ರೆ ಇದು ಸಂಪೂರ್ಣ ಕೇಂದ್ರೀಕೃತ ಆಗ್ಯದ. ಇದು ನಮ್ಮ ಲೋಕಸಭೆ ವ್ಯಾಪ್ತಿಗೆ ಹೋಗ್ಯದ. ಅಲ್ಲಿ ಅಪ್ರೂವ್ ಆಗಿ ಬಂದರೆ ಇಲ್ಲಿ ನಾವು ಡಿಸ್ಪೋಸ್ ಮಾಡ್ಲಿಕ್ಕಾಗ್ತದೆ. ಆದ್ರೆ ನಾವು ಮಂಜೂರಾತಿ ಮಾಡಿದೆವು. ಹಿಂದಿನ ಕೆಲಸಗಳು ಏನು ಪೆಂಡಿಂಗ್ ಅದಾವ. ನಿನ್ನೆನೇ ಯಾರ್ಯಾರೋ ಬಂದಿದ್ರು ನೋಡಿ. ಆದ್ರೆ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳೀನಿ, ಪತ್ರನೂ ಅವ್ರಿಗೆ ಕೊಟ್ಟಿದ್ದೀನಿ. DC ಅವ್ರಿಗೆ ಪತ್ರ ಕೊಟ್ಟಿನಿ, ಇಂಥ ಕೆಲಸಗಳು ಇನ್ನೂ ಹಣ ಬಂದಿಲ್ಲ, ಕೊಡಿಸ್ಬೇಕು ಅಂತ ಬರೆದೀನಿ. ಅದನ್ನು ಕೂಡ ನಾನು ತರಿಸ್ಕೊಡ್ತೀನಿ. ಯಾವ ಇಸ್ವಿಗೆ ಹಣ ಬಂದಿಲ್ಲ ಸರ್? ಅಂದ್ರೆ ಹಳೇದು ಯಾವ್ದಾದ್ರು ಬಂದ? ಹಳೇದುವರೆ ಕರೋನಾ ಇದ್ದಾಗ ಮಾತ್ರ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು. ಅದೆಲ್ಲ ಬೇರೆ ಇದಕ್ಕೆ ಬಳಕೆ ಮಾಡಿಕೊಂಡ್ರು. ಮುಂದೆ ಚುನಾವಣೆ ಬಂದಾಗ ನನಗೆ 18 ಕೋಟಿ ರೊಕ್ಕ ಬಂತು. ಈ ಏನು ಇದರಲ್ಲಿ ಗ್ಯಾಪ್ ಇತ್ತಲ್ಲ, ಈ ಯಾವುದು ಕೊರೋನಾ ಗ್ಯಾಪ್ ಇದ್ದಲ್ಲಿ ಅವಾಗ ಕೊಡಲಿಲ್ಲ. ಆದರೆ ಕೊರೋನಾ ಆದಮೇಲೆ 18 ಕೋಟಿ ರೊಕ್ಕ ಬಂತು. ಅದರ ಆಲ್ರೆಡಿ 15 ಕೋಟಿ ರಿಲೀಸ್ ಮಾಡ್ಯಾರ. ಇನ್ನೊಂದು 3 ಕೋಟಿ ಅಷ್ಟು ಅಲ್ಲಿ ಪೆಂಡಿಂಗ್ ಅದ. ಅದನ್ನು ಕೂಡ ನಾನು ರಿಲೀಸ್ ಮಾಡಿ. ಈಗ ಮೂಡಾ ಹಗರಣದಲ್ಲಿ CM ಅವರ ಪತ್ನಿ ಹೆಸರು ಸೈಟ್ ಅಂತ ತಗೊಂಡ್ರು. ಇದು ದೊಡ್ಡ ಹಗರಣ ಆಗಿದೆ ಅನ್ನೋದು. ಅದು ಒಂದೇ ಹಗರಣ. ಇನ್ನು ಯಶಸ್ಸು ಬಿಚ್ಚಂದ್ರೆ ನಾವು ಕಾಂಗ್ರೆಸ್ನವರು ಅದಾವ್ರಿ. ಈಗ ಕೇಳೋಣ, ಪ್ರಸನ್ನ ಬರಲಿ ಹೇಳ್ತೇವೆ. ಅದು ನೋಡ್ರಿ, ಸಿದ್ದರಾಮಣ್ಣಂದು ಅದು ನನಗೇನದ ಗೊತ್ತಿಲ್ಲ. ನನಗೆ ಅದು ಯಾವ ರೆಕಾರ್ಡು ಏನೋ ನೋಡಿಲ್ಲ. ಜಸ್ಟ್ ಪತ್ರಿಕೆಯಲ್ಲಿ ನಾ ಮಾದೇವಪ್ಪ ಹೇಳಿದ ಒಂದು ಸ್ಟೇಟ್ಮೆಂಟ್ ನೋಡಿದ್ದೀನಿ. ಇದ್ರ ಲ್ಯಾಂಡ್ ಅಲ್ಲ, ಇದು ಎಲ್ಲನೂ ಹೇಳ್ತಾರೆ ಅವರು ಏನ್ರಿ. ಅದನ್ನು ನಿನ್ನೆ ಒಂದು ವಿಷಯ ನನಗೆ ರಾತ್ರಿ ಗೊತ್ತಾಗ್ಯದ. ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವ್ರ ಮೇಲೆ ಒಂದು ಗ್ರೇಟ್ ಅಪವಾದನೆ ಬಂದದ. ಇದು ನನಗಂತೂ ಗೊತ್ತಿಲ್ಲ, ನಾನು ರೆಕಾರ್ಡ್ ನೋಡಿಲ್ಲ. ಎಲ್ಲೋ ಒಂದು ಲ್ಯಾಂಡ್ ಅಲೌಟ್ ಆಗ್ಯದ ಅಂತ, 60 ಎಕರೆ ಎಲ್ಲಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆನಲ್ಲಿ ಆಗ್ಯದ ಅಂತ ಹೇಳ್ತಾರೆ. ಅದು ಕೋರ್ಟಲ್ಲಿ ಅದ್ರ ಅಡ್ವರ್ಸ್ ಆಗ್ಯದ ಅಂತ ಹೇಳ್ತಾರೆ. ನನ್ನ ಹತ್ರ ಅದು ಪೇಪರ್ಗಳಿಲ್ಲ. ಅದು ಆಗಬಾರ್ದಿತ್ತು. ನೋಡಿ, ಡಿಟೇಲ್ ಆಗಿ ನೋಡಿ. ನಾ ಹೇಳಿಲ್ಲ ಅಂದ್ರೆ ನಮ್ಮ ಪಕ್ಷದ ಅಧ್ಯಕ್ಷರು, ಕಾರ್ಯಕರ್ತರು ಆ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅವೆಲ್ಲ ಪೇಪರ್ಸ್ಗಳನ್ನು ನಮ್ಮ ಪಕ್ಷದವ್ರಿಗೆ ಕೊಡ್ತೀವಿ. ಕಾಂಗ್ರೆಸ್ಸು ಅಧಿಕಾರದಲ್ಲಿ ಇಲ್ಲಿ ರಾಜ್ಯದಲ್ಲಿ ಬಂದ ತಡನೇ ಹಗರಣಗಳಿಗೆ ಶುರುವಾಯಿತು ಅಲ್ರಿ. ಅದನ್ನು ನೀವು ಜನ ಯೋಚನೆ ಮಾಡಿ. ಎಂದಾದರೂ ನೀವು ನೋಡಿರಿ. ಈಗ ನೋಡಿರಿ, 10 ವರ್ಷ ಆಯಿತು ಕೇಂದ್ರ ಸರ್ಕಾರದಲ್ಲಿ ಮೋದಿಯವರು ಭಾರತೀಯ ಜನತಾ ಪಕ್ಷ ಸರ್ಕಾರ ನಡೆಸೋದು. ನೀವು ಒಂದು ಇನ್ಸಿಡೆಂಟ್ ಕೇಳಿರ? ಇವ್ರದ್ದು ಹುಟ್ಟು ಜನ್ಮದ. ಅಲ್ಲಿನೂ ಕೂಡ ಕೇಂದ್ರದಲ್ಲಿ ತಾವೇ ಮಂತ್ರಿಗಳು 60-65 ವರ್ಷಗಳ ಮಂತ್ರಿ ಇದ್ದಾಗ ಅಲ್ಲಿ ದಿವಸ ಪೇಪರ್ ಓದೋದು ಬರೀ ಹಗರಣಗಳ, ಪ್ರತಿಯೊಬ್ಬ ಮಂತ್ರಿಗೂ ಬರೀ ಹಗರಣಗಳಾದವು. ಆದರೆ ಅದನ್ನೇ ಇವರು ಆ ಚಾಳಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದೇ ಚಾಳಿಯನ್ನು ಎತ್ತಿ ಹಿಡ್ಕೊಂಡಾರ. ಅದಕ್ಕಾಗಿ ಇಲ್ಲಿನೂ 100-200 ಇಂಥ ಅವ್ಯವಹಾರಗಳ ವ್ಯವಸ್ಥೆ ಇಲ್ಲಿ ಕರ್ನಾಟಕದಲ್ಲಿ ಆಗ್ಯದ. ನೋಡ್ರಿ, ಎಂಥ ನಾಚಿಕೆಗೇಡಿ ಜನ ಇವರು. ಇವತ್ತು ನೋಡ್ರಿ, 1 ವರ್ಷ ಆದರೂ ಒಂದು ಅಭಿವೃದ್ಧಿ ಕೆಲಸವೂ ಕೂಡ ಇಲ್ಲ. ಇದು ನಾಚಿಕೆ ಬರೋದಿಲ್ಲ ಇದ್ರಿ ಅವ್ರಿಗೆ. ಹೇಳ್ರಿ ನೋಡೋಣ. ಎಲ್ಲ ರೊಕ್ಕ ಒಯ್ದು ಗ್ಯಾರಂಟಿಗೆ ಹಾಕಿದ್ರು. ಅಲ್ಲ, ನಿಮ್ಗೆ ತಾಕತ್ತಿಲ್ಲ ಅದ್ರ ಕೊಡೋದಂದ್ರೆ ಗ್ಯಾರಂಟಿ ಈ ಹೊಲೆಯರ ಮೇಲೆ ಮಾದ್ರ ಮೇಲೆ ಇರ್ತದೆ. ದಲಿತರು ರೊಕ್ಕ ಸಹಿತ ನುಂಗಿ ಕೂತಿರಪ್ಪ. 1 ವರ್ಷದಿಂದ ಏನೂ ಅಭಿವೃದ್ಧಿ ಇಲ್ಲ. ಅವಕ್ಕೆ ಬೋರ್ ಹತ್ತು ಬರ್ತಾವ, ಬಾವಿ ಹತ್ತು ಬರ್ತಾವ, ನಮ್ಮ ಹತ್ರ ಚಿಂತೆ ಮಾಡ್ತಾರೆ. ಆದರೆ ಅದಕ್ಕೂ ಸಹಿತ ಕತ್ರಿ ಹಾಕಿದ್ರಲ್ಲ ಅಂತ ಹೇಳಿ ನಾನು ಈ ಸರ್ಕಾರ ಕತ್ರಿ ಹಾಕಿದ್ರು ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಅಪ್ಪ, ವಿಮಾನ ನಿಲ್ದಾಣ 99% ಎಲ್ಲ ಕಂಪ್ಲೀಟ್ ಕೆಲಸ ಮುಗಿದದ. ಈಗ ನಿಂತಿದ್ದೆಲ್ಲ ಅಂದ್ರೆ ಫೈರ್ ಫೈಟರ್ಸ್ ಅಲ್ವಾ. ಆ ಫೈರ್ ಫೈಟರ್ ಬರೋದು ಬೇರೆ ಕಂಟ್ರಿಯಿಂದ ಬರ್ತದ. ಅದು ಬಂದ ಮೇಲೆ ತಕ್ಷಣ ಯಾವುದೂ ತಡವಾದ್ರೆ ನಮ್ಮ ಮಂತ್ರಿಗೂ ಮೊನ್ನೆ ಬರೋ ನಮ್ಮ ನಾಯ್ಡು ಅದಾನ, ಅವ್ರ ತಂದೆ ನಾನು ಭಾಳ ಸ್ನೇಹಿತ.
ಅವ್ರಿಗೆ ಹೇಳಿ ಬಂದೀನಿ, ಇಲ್ಲ ಅದನ್ನ ನಾವು ಜಲ್ದಿ ಬಂದು ಓಪನ್ ಮಾಡ್ತೀನಿ ಅಂತ ಹೇಳ. ನಮಸ್ಕಾರ ಎಲ್ಲರಿಗೂ. ಮೇನ್ ಆಗಿ ಇಲ್ಲಿಂದ ಮುಂಬೈಗೆ ಮತ್ತೆ ಬೆಂಗಳೂರು ಆಮೇಲೆ ಒಂದೇ ಭಾರತ್ ಸಾಹೇಬ್ರೆ ನೋಡ್ರಿ, ಒಂದೇ ಭಾರತತೆನ ಖಂಡಿತ ಇಲ್ಲಿನೂ ಆತದ ಬಿಜಾಪುರದಾಗ. ಈಗ ಯಾಕಾಗಿಲ್ಲ ಅಂದ್ರೆ ನೋಡ್ರಿ, ಅಲ್ಲಿ ಸೋಲಾಪುರದಾಗ ಒಂದು ಬಾಂಬೆದಿಂದ ಬಂದು ನಿಲ್ತಾರ. ನಾನು DM ಜೊತೆ ಎಲ್ಲರ ಜೊತೆ ಚರ್ಚೆ ಮಾಡಿದ ಪ್ರಾಬ್ಲಮ್ ಏನು ಅಂದ್ರೆ ಹಳ್ಳಿ ಸೆಟ್ಲ್ ಆಗಿಲ್ಲ. ಈ ರೈಲ್ವೆ ಹಳಿ ಏನು ಹೊಸದು ಮಾಡಿದ್ರಲ್ಲ ಅದು ಸೆಟ್ಲ್ ಆಗಿಲ್ಲ. ಅದು ಸೆಟ್ಲ್ ಆದ ತಕ್ಷಣ ಬಿಡ್ತೇವೆ ಅಂತಕ್ಕಂಥ ಪ್ರಾಮಿಸ ಮಂತ್ರಿಗಳೇ ಮಾಡ್ಯಾರ. ಆಯ್ತಾ? ಥ್ಯಾಂಕ್ ಯು ಎಲ್ಲರಿಗೂ.